ಮಂಡ್ಯ ರಾಜ್ಯಾದ್ಯಂತ ಮುಂಗಾರು ಮಳೆ ಕ್ಷೀಣವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಿತ ಕಾಯಲು ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಮುಖಂಡ ಸಿ. ಪ್ರಕಾಶ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೀಣಗೊಂಡ ಮಳೆಯಿಂದ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡುವುದು ಸವಾಲಿನ ಕೆಲಸವಾಗಿದೆ. ಜಿಲ್ಲೆಯಲ್ಲಿ ಬಿತ್ತನೆ ಮಾಡಿದ ರೈತ ಮೊಳಕೆ ಪೈರುಗಳು ಅಲ್ಪ ಮಳೆಯಿಂದ ಕೆಲವೆಡೆ ಒಣಗುತ್ತಿವೆ. ಅವುಗಳ ಉಳಿವಿಗೆ ಕೆಆರ್ಎಸ್ನಿಂದ 1 ಕಟ್ಟು ನೀರು ಹರಿಸುವಂತೆ ಮನವಿ ಮಾಡಿದರು. ಇಂಡವಾಳ ಚಂದ್ರಶೇಖರ್, ಎಸ್. ಮಂಜೇಗೌಡ ನೀರಿನ ಬಗ್ಗೆ ಮತ್ತು ಪ್ರೋತ್ಸಾಹಧನದ ಬಗ್ಗೆ ಮಾತನಾಡಿದರು. ಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಪುಟ್ಟಸ್ವಾಮಿ, ಮುಖಂಡ ಲಿಂಗಸ್ವಾಮಿ ಇದ್ದರು. ಮಾಡಿಕೊಳ್ಳಿಕ್ಕೆ ಒಂದು ಸಿದ್ಧತೆ ಮಾಡಿಕೊಂಡಿದ್ವಿ. ಈಗ ಒಟ್ಲು ಮಡಿ ಕೂಡ ಸಿದ್ಧತೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಮತ್ತು ಏನು ಡೈಕಾಟ್ ರೂಟ್ ಅಂತ ಹೇಳ್ತೀವಿ, ದ್ವಿದಳ ಧಾನ್ಯಗಳು, ಅವನು ಕೂಡ ನಾವು ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಕಾರಣ ಬರದ ಹಿನ್ನೆಲೆ ಮತ್ತು ನಾವು ಮಳೆ ಕೊರತೆ ಸುಮಾರು ಈಗಾಗಲೇ ಗೊತ್ತಿದೆ 38% ನಮಗೆ ಮಳೆ ಕೊರತೆ ಕಡಿಮೆ ಅಂತೇಳಿ ಹೇಳ್ತಾ ಇದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರವು ಕೂಡ ಕೇವಲ ಒಂದು 18 ರಾಜ್ಯಗಳಲ್ಲಿ ಮಾತ್ರ ಮಳೆ ಆಗ್ತದೆ ಅಂತೇಳಿ ಓವರಾಲ್ ದೇಶದಲ್ಲಿ ಹೇಳಿದ್ದಾರೆ. ಹಾಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು 1 ತಿಂಗಳಾಯಿತು ಅಧಿಕಾರಕ್ಕೆ ಅವರು ಬಂದು, ಅವರು ಕೂಡ ಈ ಮೊನ್ನೆ 4 ದಿವಸದಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ವ್ಯಕ್ತಪಡಿಸವ್ರೆ. ಏನಂತ, ಬರಗಾಲ ಇದೆ, ನಾವು ಯಾವುದೇ ನಾಲೆಗಳಲ್ಲಿ ನೀರು ಬಿಡಲ್ಲ, ಮುಂಗಾರು ಕೂಡ ಸಿದ್ಧತೆ ಮಾಡ್ಕೊಳ್ಬೇಡಿ ಅಂತೇಳಿ. ನಿಮಗೆಲ್ಲ ಗೊತ್ತಿದೆ, ಮಂಡ್ಯದಲ್ಲಿ ಮುಖ್ಯವಾಗಿ ಕಬ್ಬು ಮತ್ತು ಮೇಜರಾಗಿ ಭತ್ತ ಎರಡೂ ಮಾಡ್ಕೊಂಡಿದ್ವಿ. ಈಗ ಹಾಲಿ ನಿಂತಿರ್ತಕ್ಕಂಥ ಕಬ್ಬು ಬೆಳೆಗೆ 1 ಕಟ್ಟು ನೀರು ಕೊಡಿ, 81 ಅಡಿ ನೀರಿದೆ ಅಂಥೇಳಿ ನಮ್ಮ ಒತ್ತಾಯ ಆಯಿತು. ಹಾಗೆ ಪರ್ಯಾಯವಾಗಿ ಅವ್ರೇನು ಮಾಡ್ತಾಯಿದ್ದಾರೆ, ಈಗ 6ನೇ ಅಂತೇಳಿ ಬೆಂಗಳೂರಿಗೆ ನೀರು ತೊಗೊಂಡೋಗೋ ಯತ್ನ ಮಾಡ್ತಾಯಿದ್ದಾರೆ. ನಾವು ಅದನ್ನು ಬೇಡ, ಇದೊಂದು ಸ್ಟ್ಯಾಂಡಿಂಗ್ ಕ್ರಾಪ್ಗೆ ನಿಂತಿರೋ ರೇಷ್ಮೆ, ತೆಂಗು, ಕಬ್ಬು ಕೊಡಿ. ಕಬ್ಬು ಇಳುವರಿ ಮೇಲೆ ಕುಂಠಿತ ಆಗ್ತಾಯಿದೆ. ಈ ಪರ್ಯಾಯವಾಗಿ ಇನ್ನೊಂದು ಸಮಸ್ಯೆ ಆಗಿದೆ ನಮಗೆ. ಕಳೆದ ಸಿದ್ದರಾಮಯ್ಯನವರು 100 ರೂಪಾಯಿನ ಪ್ರೋತ್ಸಾಹಧನ ಅಂತೇಳಿ SAP ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತೇಳಿ ಕೊಟ್ಟರು. 100 ರೂಪಾಯಿನ ಘೋಷಣೆ ಮಾಡಿದರು. ಅದರಲ್ಲಿ 50% 50 ರೂಪಾಯಿನ ಕಾರ್ಖಾನೆಯವರು, 50 ರೂಪಾಯಿ ಸರ್ಕಾರ ಕೊಡು ಅಂತೇಳಿ ಮಾಡಿದರು. ಸರ್ಕಾರದ ಅಮೌಂಟು 300 ಕೋಟಿನ ಅದನ್ನು DC ಅಕೌಂಟ್ ಬಂತು. ಅದೆಲ್ಲ ಅವರು ಕೂಡ ಎಲ್ಲ ನಮ್ಮ ಅಕೌಂಟ್ಗೆ ಹಾಕಿದ್ದಾರೆ. ನಮ್ಮ ಯಾರು ಕಬ್ಬು ಬೆಳೆಗಾರರಿದ್ದರು ಅವ್ರಿಗೆಲ್ಲ ಹಾಕಿದ್ದಾರೆ. ಕಾರ್ಖಾನೆಯವರು ನಾವು ಕೋರ್ಟು ಅಂತೇಳಿ, ನ್ಯಾಯಾಲಯ ಮೆಟ್ಲು ಅಂತೇಳಿ ಕೋರ್ಟ್ ಕೊಟ್ಟೋಗಿದ್ದಾರೆ. ಅದನ್ನು ಹಾಗೆ ಪೆಂಡಿಂಗ್ ಇಟ್ಟವ್ರೆ. ನಮ್ಮ ಒತ್ತಡ ಇಷ್ಟೇ, 50 ರೂಪಾಯಿಯನ್ನು ಕೊಡಲಿಕ್ಕೆ ಕಾರ್ಖಾನೆಯವರು ಕೋರ್ಟು ಮೆಟ್ಲತ್ತಿರ್ಬೇಕಾದ್ರೆ ಸರ್ಕಾರ ಏನು ಮಾಡ್ತಾಯಿದ್ರು, ಜಿಲ್ಲಾಡಳಿತ ಏನು ಮಾಡ್ತಾಯಿದ್ರು. ಸದರನ್ ಫ್ಯಾಕ್ಟ್ರೀಸ್ ಇದೆಯಲ್ಲ ನಮ್ಮ ದಕ್ಷಿಣ ಭಾಗದಲ್ಲಿ 7 ಕಾರ್ಖಾನೆ, ಆ 7 ಕಾರ್ಖಾನೆಯವರು ಮಾತ್ರ ಈ ಥರ ಮಾಡ್ಕೊಂಡಿರೋದು. ಉತ್ತರ ಕರ್ನಾಟಕದಲ್ಲಿ ಸಾಮಾನ್ಯ 72 ಕಾರ್ಖಾನೆ ಶುಗರ್ ಫ್ಯಾಕ್ಟ್ರಿಯವರು ಎಲ್ಲ ಆಲ್ಮೋಸ್ಟ್ ಆಲ್ ಕೊಟ್ಟಿದ್ದಾರೆ. ಅವರು ಎಲ್ಲ ಯಾರೂ ಉಳಿಸ್ಕೊಂಡಿಲ್ಲ ಪೆಂಡಿಂಗ್ನ. ಈಗ ಮಂಡ್ಯ ಶುಗರ್ನವರು ಕೂಡ 8ನೇ ತಾರೀಕು 50 ರೂಪಾಯಿ ಬಾಕಿ ಕೊಟ್ಟು ಕಾರ್ಖಾನೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದರೆ, ಇನ್ನು ನಮ್ಮ ಚಾಮುಂಡೇಶ್ವರಿ, NSL, ICL ಮತ್ತು ಬನ್ನಾರಿ ಶುಗರ್ಸ್ ಇವರೆಲ್ಲ ಒಂದು ನೆಪ ಹೇಳ್ಕೊಂಡು ಮಾಡ್ತಾರೆ. ಹಾಗಾಗಿ ನಮ್ಮ ಒತ್ತಡ ಇಷ್ಟೇ, ಬರ ಬಂದು ನೀರು ಕೂಡ ಇಲ್ಲ, ಮಳೆನೂ ಕೂಡ ಇಲ್ಲ. ಬೆಳೆದು ನಿಂತಿರ್ತಕ್ಕಂಥ ಕಬ್ಬು 13 ತಿಂಗಳು 14 ತಿಂಗಳು ಕಟಾವು ರೆಡಿ ಇದೆ. ಹಾಗಾಗಿ ನೀವು ಕೂಡಲೇ ನಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರ ರೈತರು ನೆರವಿಗೆ ಬರಬೇಕು. ಈಗ 50 ರೂಪಾಯಿ ಕೊಡಿಸಿ ಜೊತೆಗೇ ಒಂದು ವೇಳೆ ಕೊಡಲಿಕ್ಕೆ ಆಗಲ್ವಾ, ಅವ್ರಿಗೆ ಕಾರ್ಖಾನೆ ಮೇಲೆ ಕ್ರಮ ಕೈಗೊಂಡು ಕಾರ್ಖಾನೆಯ ಕೂಡಲೇ ಪ್ರಾರಂಭ ಮಾಡಲಿಕ್ಕೆ ಒಂದು ಪರ್ಯಾಯ ಪ್ರಯತ್ನ ಮಾಡಬೇಕು ಅಂಥೇಳಿ ಈ ಮೂಲಕ ಒತ್ತಾಯ. ಹಾಗೆ ನಾವು ನೀರಿಗೋಸ್ಕರ 2 ಕಡೆ ಚಳವಳಿ ಮಾಡಿದ್ವಿ. ಮಂಡ್ಯ ಜಿಲ್ಲೆಯಾದ್ಯಂತ ಕಾವೇರಿ ನೀರಾವರಿ ನಿಗಮದ ಹತ್ರ ಒಂದು ಸಾರಿ ಮಾಡಿದ್ವಿ. ಮೊನ್ನೆ ಸಂಜಯ್ ಸರ್ಕಲಲ್ಲಿ ಒಂದು ಕಡೆ ಮಾಡಿದ್ದೀವಿ. ಇವ್ರು ಯಾವುದಕ್ಕೂ ಜಿಲ್ಲಾಡಳಿತದವರು ಕುಡಿಯೋಕ್ಕೆ ನೀರು ಬೇಕು ಅಂತವ್ರು. KRS ಇರೋದು ಕೃಷಿಗೆ. ನನಗನ್ನಿಸಿದ ಯಾವುದೇ ರಾಜಕಾರಣಿಗಳು ಕನ್ನಂಬಾಡಿ ಕಟ್ಟೆಗೆ ಕೈ ಹಾಕಬಾರ್ದು ಅಂತ. ಯಾಕಂದರೆ ಇವ್ರು ಯಾರೂ ಬಂಡವಾಳ ಹಾಕಿಲ್ಲ. ಅವತ್ತು ಯಾವುದೇ ಸರ್ಕಾರದವರು ಬಂಡವಾಳ ಹಾಕಿಲ್ಲ. ಮಹಾರಾಜರು ಅವರ ಕುಟುಂಬದ ಒಡವೆಗಳಲ್ಲೆಲ್ಲ ಮಾರಿ ಮಂಡ್ಯ ಜಿಲ್ಲೆಗೆ ಕೃಷಿಗೋಸ್ಕರ ಕಟ್ಟಿಸ್ಕೊಟ್ಟಿರೋದು. ಈಗಾಗಲೇ ಮೈಸೂರಿಗೂ 2 ಹಂತ ನೀರು ತಗೊಂಡೋಗ್ತಾ ಇದ್ದಾರಂತೆ. ಬೆಂಗಳೂರಿಗೆ 6ನೇ ಹಂತಕ್ಕೆ ಶುರು ಮಾಡಿದ್ದಾರೆ. ಫಸ್ಟೇನೋ ಅವತ್ತು ಯಥೇಚ್ಛವಾಗಿ ಮಳೆ ಆಯ್ತಿತ್ತು, KRS ಭರ್ತಿ ಆಯ್ತಿತ್ತು. ಬೆಂಗಳೂರಿಗೆ ಕುಡಿಯೋದಕ್ಕೆ ಅಂದ್ಬಿಟ್ಟು ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಈಗ ಅದನ್ನೇ ಮಾನದಂಡವಾಗಿ ಇವರು KRSದಿಂದನೇ ಡೈರೆಕ್ಟಾಗಿ ನೀರು ತಗೊಂಡೋಗಿ ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಇದೆಷ್ಟು ಸರಿ? ಬೆಂಗಳೂರನ್ನ ದೊಡ್ಡದು ಮಾಡ್ಕೊ ಕೇಳಿದಾರೆ ಯಾರು? ಅಲ್ಲೆಲ್ಲ ಕೆರೆ ಕಟ್ಕೋಬೇಕಾಯ್ತು. ಇವರು ಲೇಔಟ್ ಆಗುತ್ತವು. ಎಷ್ಟು ಕೆರೆಗಳು ಮುಚ್ಚಿದ್ದಾರೆ ಇವರು ಬೆಂಗಳೂರು ಮೈಸೂರಲ್ಲೆಲ್ಲ. ಆ ನೀರಿದ್ರೆ ಅಲ್ಲಿ ಕುಡಿಯೋಕ್ಕಾಯ್ತಿರ್ಲಿಲ್ವಾ? ಈ ಕಡೆ ಮೇಕೆದಾಟು ಮಾಡೋಕ್ಕಿಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ತಾರೆ. ಅವರೆಲ್ಲ ಅವಾಗ ಜನಗಳಿಗೆಲ್ಲ ಎಲ್ಲನೂ ಮಾಡ್ಕೊಂಡು ಮೆರವಣಿಗೆ ಮಾಡಿದ್ರು ಕಾಂಗ್ರೆಸ್ದವರು ಅಧಿಕಾರಕ್ಕೆ ಬರೋವರೆಗೂ.
ಕುಮಾರಸ್ವಾಮಿ ಗೆಲ್ಲೋವರೆಗೂ 10 ನಿಮಿಷದಲ್ಲಿ ನಾನು ಪರ್ಮಿಷನ್ ಕೊಡಿಸ್ತೀನಿ ಅಂದರು. ಅವರೂ ಇಲ್ಲ, ಇವರೂ ಇಲ್ಲ. ಇಲ್ಲಿ ರೈತರು ಎಲ್ಲ ಬೆತ್ತಲೆ ಆಗವ್ರೀಗ. ಒಂದು ಸರಿ ಬರ ಹೊಡೆದ್ರೆ 5 ವರ್ಷ ಬೇಕು ಸುಧಾರಿಸ್ಕೊಳ್ಬೇಕಾದ್ರೆ. ಈಗ ನಾವು ಈ ಬೆಳೆ ವ್ಯವಸಾಯ ಮಾಡ್ಕೊಂಡೆ ನಾವು ನಮ್ಮ ಬದುಕು ಸಾಧಿಸಬೇಕು. ನಮ್ಮ ಮನೇಲಿ ಏನೇ ಕಾರ್ಯ ಆಗಲಿ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಆಗಲಿ, ನಮಗೆ ಬೆಳೆನೇ ಮುಖ್ಯ. ಈಗ ಬೆಳೆನೇ ಇಲ್ಲ ಅಂತಂದರೆ ನಾವೇನು ಮಾಡೋದು? 6ನೇ ಹಂತದ್ದು ಈಗ ಮಂಡ್ಯ ಜಿಲ್ಲಾ ರೈತ ಹಿರಿಯ ಸಮಿತಿಯವರು ಒಂದು ದೊಡ್ಡ ಹೋರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಾಳೆ ಮೀಟಿಂಗ್ ಇದೆ, ಅದುವೇ ಮಾಡ್ತಾರೆ. ಅದಕ್ಕೆ ಮುಂಚೆ ನಾವೇನು ರೈತರು ಎಲ್ಲ ಕಡೆಯೂ ಈಗ ಅರಿವು ಮೂಡಿಸಿದ್ದೀವಿ. ಜಿಲ್ಲೆಯಾದ್ಯಂತ ಎಲ್ಲ ಕಡೆಯೂ ನಾವು ಮುಖ್ಯಸ್ಥರಾಗಿರೋದು ನಮಗೆ ಫೋನ್ ಮಾಡ್ತಾ ಇರ್ತಾರೆ. ಏನು ಮಾಡೋದು? ರಸ್ತೆ ತಡೆ ಮಾಡುವ, ರಸ್ತೆ ತಡೆ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ಹೋರಾಟ ಈಗ ಜಿಲ್ಲಾಡಳಿತದಲ್ಲೆಲ್ಲ ಕುಡಿಯೋಕ್ಕೆ ನೀರು ಬೇಕು ಅಂತಾರೆ. ಇಡೀ KRS ನೀರೆಲ್ಲ ಕುಡಿಯೋಕ್ಕೆ ಆಗ್ಬಿಟ್ರೆ ನಾವು ಯಾಕೆ ಬೆಳೆ ಮಾಡೋದು ಬೇಡ? ಈಗ ಮುಖ್ಯಮಂತ್ರಿಯವರು ಬೆಳೆ ಮಾಡಬೇಡಿ ಅಂತ ಹೇಳೋರೆ. ನನ್ನ ವೈಯಕ್ತಿಕವಾಗಿ ಹೇಳೋದು ಇಷ್ಟೇ, ಅವರು ಕೃಷಿ ಇಲಾಖೆಯವ್ರನ್ನ ಸಂಬಂಧ ಇಟ್ಕೊಂಡು 1 ಎಕರೆಯಲ್ಲಿ ಎಷ್ಟು ಕಬ್ಬು ಬೆಳೀತಿದ್ದೋ, ಎಷ್ಟು ಭತ್ತ ಬೆಳೀತಿದ್ದೋ, ಜೋಳ ಬೆಳೀತಿದ್ದೋ, ರಾಗಿ ಬೆಳೀತಿದ್ದೋ, ತೋಟಗಾರಿಕೆಯಲ್ಲಿ ಏನು ಬೆಳೀತಿದ್ದೋ ಅದನ್ನು ಅವಲಂಬಿಸಿ ಅಷ್ಟು ದುಡ್ಡು ಕೊಡಬೇಕು ಅವರು. ಬೇಕಾದ್ರೆ ನಮ್ಮಲ್ಲಿರೋ ಬೆಳೆ ಅವರೇ ತಗೊಳ್ಳಿ, ಸರಿ ಸರ್ಕಾರದವರೇ ತಗೊಳ್ಳಿ, ನಮಗೆ ಖರ್ಚು ಮಾಡಿದ್ದೀವಲ್ಲ ಅಷ್ಟು ದುಡ್ಡು ಕೊಡಲಿ. ಈಗ ಮಂಡ್ಯ ಜಿಲ್ಲೆಯಲ್ಲಿ 5 ಫ್ಯಾಕ್ಟ್ರಿ ಇದ್ದಾವೆ. 70 ರಿಂದ 80 ಲಕ್ಷ ಟನ್ ಕಬ್ಬು ಬೆಳೆದ ನಿಂತಿದೆ, ಒಣಗ್ತಾ ಇದೆ. ಈ ಫ್ಯಾಕ್ಟ್ರಿಯವರು ಈ ಥರ ನಾಟಕನೂ ಆಡ್ತಾ ಇದ್ದಾರೆ. ಸರ್ಕಾರದವರೇ 50 ರೂಪಾಯಿ ಕೊಟ್ಟಿದ್ದಾರೆ 1 ಟನ್ಗೆ. ಕಾರ್ಖಾನೆಯವರು ಅವ್ರ ಲಾಭದಲ್ಲಿ 50 ರೂಪಾಯಿ ಕೊಡೋಕ್ಕಾಗಲ್ವಾ? ಕೆಲವು ಕಡೆ ಎಲ್ಲ ಫ್ಯಾಕ್ಟ್ರಿ ದುಡ್ಡು ಕೊಡೋವರೆಗೂ ಫ್ಯಾಕ್ಟ್ರಿ ನಿಲ್ಲಿಸ್ಬೇಕು ಅಂತವ್ರೆ. ಈಗ ನಿಲ್ಸಕ್ಕೆ ಹೋದರೆ ನಮಗೆ ತೊಂದರೆ ಆಯ್ತಾ ಇದೆ. ಅವರು ನಮ್ಮನ್ನು ಉಪಯೋಗಿಸ್ಕೊತಾ ಇದ್ದಾರೆ. ಕಬ್ಬು ಕಟಾವು ಆಗಲೇಬೇಕು ಇವಾಗ ಈ ತಿಂಗಳಲ್ಲಿ. ಅದಕ್ಕೋಸ್ಕರ ಸರ್ಕಾರದವರು ಅತಿ ಹೆಚ್ಚಿನ ಗಮನ ತಗೊಂಡು ರೈತರಿಗೇನು ಬಾಕಿ ಕೊಡಬೇಕು ಕೊಟ್ಟು ಫ್ಯಾಕ್ಟ್ರಿ ಶುರು ಮಾಡಿಸಿ ಇರೋ ಕಬ್ಬನಾರು ಕಟಾವು ಮಾಡಿಸ್ಕೋಬೇಕು. ಇದರ ಪರಿಹಾರ ಕೊಡಬೇಕು ನಮ್ಮ ರೈತರಿಗೆ. ನಮ್ಮ ಒತ್ತಾಯ ಇಷ್ಟೇ. ಇವರು 2,000 3,000 ಕೊಟ್ಬಿಟ್ಟು